ಕೈ ನವೆಂಬರ್ ಕ್ರಾಂತಿ ಆರಂಭನ ಅಂತ್ಯನ ಅನ್ನುವಂಥ ಪ್ರಶ್ನೆ ಇದೆ. ಡಿಕೆಶಿಗೆ ಈಗಿಲ್ಲ ಕುರ್ಚಿ, ಮುಂದೆ ಯಾವಾಗ ಅನ್ನುವಂಥ ಪ್ರಶ್ನೆನೂ ಕೂಡ ಎದ್ದಿರುವಂಥದ್ದು. ಪವರ್ ಶೇರಿಂಗ್ ಪಾರ್ಟ್ 2 ನಿರ್ಧಾರನ ಇದೆಲ್ಲದ್ರ ಬಗ್ಗೆನೂ ಕೂಡ ಪುನರ್ರಚನೆಗೆ ಎಲ್ಲಾದರೂ ಚಾಲನೆ ಕೊಟ್ಟಿದ್ದೇ ಆದಲ್ಲಿ ಆ ಸಂದರ್ಭದಲ್ಲಿ ಈ ಪ್ರಶ್ನೆಗಳು ಮತ್ತಷ್ಟು ಉದ್ಭವ ಆಗ್ತವೆ. ಸಂಪುಟಕ್ಕೆ ಸರ್ಜರಿ ಮಾಡಲಿದ್ದಾರೆ ಸಿಎಂ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ, ರಾಹುಲ್ ಗಾಂಧಿ ಅವರೇನೋ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಿಎಂ ಲಿಸ್ಟ್ನಲ್ಲಿ ಯಾರ ಹೆಸರಿದೆ, ಹಾಗಾದರೆ ಸಂಪುಟ ಪುನರ್ರಚನೆ ಆಗೋದೇ ಆದರೆ, ಸರ್ಜರಿ ಆಗೋದೇ ಆದರೆ ದೆಹಲಿಯತ್ತ ಸಚಿವರು ಮತ್ತು ಸಚಿವ ಸ್ಥಾನದ ಆಕಾಂಕ್ಷಿಗಳು ಇಲ್ಲಿ ಎರಡು ರೀತಿಯಾಗಿದೆ. ಸಚಿವರು ಯಾಕೆ ಹೋಗ್ತಾ ಇದ್ದಾರೆ ಅಂದರೆ, ನಮ್ಮನ್ನು ಕೈ ಬಿಡಬೇಡಿ ದಯವಿಟ್ಟು, ನಾವು ಚೆನ್ನಾಗಿ ಮಾಡಿಬಿಟ್ಟಿದ್ದೀವಿ ಅಂತೆಲ್ಲ ಹೇಳ್ಕೊಳ್ಳುವಂಥದ್ದು, ಅದಾದಮೇಲೆ ತಮ್ಮ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ. ಇನ್ನು ಕೆಲವರು ನೋಡಿ ನಮಗೆ ಸೀನಿಯಾರಿಟಿ ಇದೆ, ಈ ಜಿಲ್ಲೆಯಲ್ಲಿ ಈ ರೀತಿಯಾದಂಥ ಒಂದು ವಾತಾವರಣ ಇದೆ, ನಮಗೆ ಮಂತ್ರಿ ಸ್ಥಾನ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಜನ ಸಚಿವಾಕಾಂಕ್ಷಿಗಳು ಹೋಗ್ತಾ ಇದ್ದಾರೆ. ಬಿಕಾಸ್ ಬಿಗ್ ಮ್ಯಾಂಡೇಟ್ ಇರುವಂಥದ್ದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ. ಸೊ ಹೀಗಾಗಿ ಸಹಜವಾಗಿ ದೊಡ್ಡ ಸಂಖ್ಯೆಯಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ. ಅಧಿವೇಶನದ ನಂತರ ಪುನರ್ರಚನೆ ಮಾಡ್ತಾರೋ ಅಥವಾ ತುರ್ತಾಗಿ ಸಂಪುಟ ಪುನರ್ರಚನೆ ಮಾಡ್ತಾರೋ ಅನ್ನುವಂಥದ್ದು ಕೂಡ ಪ್ರಶ್ನೆ ಇದೆ. ವರಿಷ್ಠರ ಜೊತೆ ಸಭೆ ಬಳಿಕ ಅಂತಿಮ ನಿರ್ಧಾರವನ್ನ ಕೈಗೊಳ್ಳಲಾಗತ್ತೆ ಅನ್ನುವಂಥ ಸದ್ಯದ ಮಾಹಿತಿ. ಇನ್ನು ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಹೈಕಮಾಂಡ್ ಅಂದ್ರೆ ರಾಹುಲ್ ಗಾಂಧಿ, ನಾಟ್ ಖರ್ಗೆ ಅವರು. ರಾಹುಲ್ ಗಾಂಧಿ ಅವರಿಂದ ಒಪ್ಪಿಗೆ ಪಡ್ಕೊಳ್ಳಲಾಗಿದೆಯಂತೆ. ಸೊ ಹೀಗಾಗಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನುವಂಥ ಆಧಾರದ ಮೇಲೆ ಸಿಎಂ ಭೇಟಿಯಾಗಿ ಮತ್ತೆ ಮಂತ್ರಿ ಸ್ಥಾನಕ್ಕೆ ಡಿಮ್ಯಾಂಡ್ ಮಾಡಲಾಗ್ತದೆ. ಸಿಎಂ ದೆಹಲಿ ಪ್ರಯಾಣಕ್ಕೂ ಮುನ್ನ ಭೇಟಿ ಮಾಡಿ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಸಿಎಂ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಸಾಕಷ್ಟು ಜನ ಸಚಿವ ಸ್ಥಾನದ ಆಕಾಂಕ್ಷಿಗಳು, ಹಾಗೆ ಸಚಿವರುಗಳು ಕೂಡ. ಇನ್ನು ಮತ್ತೊಂದು ಕಡೆ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತೆ ರಾಜಣ್ಣ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ವರಿಷ್ಠರ ಜೊತೆ ಮಾತನಾಡುವಂತೆ ರಾಜಣ್ಣ ಮನವಿಯನ್ನ ಮಾಡಿಕೊಂಡಿರುವಂಥದ್ದು. ಯಾಕೆಂದ್ರೆ ರಾಜಣ್ಣ ಅವರಿಂದ ರಾಜೀನಾಮೆ ಪಡ್ಕೊಂಡಿದ್ದಲ್ಲ, ರಾಜಣ್ಣ ಅವ್ರನ್ನ ಲಿಟ್ರಲಿ ಮಂತ್ರಿ ಸ್ಥಾನದಿಂದ ಕಿತ್ತಾಕಿದ್ದು. ನೀವು ಬೇಡವೇ ಬೇಡ ಅಂತ ಕಿತ್ತಾಕಿದ್ದು. ಗೌರವಪೂರ್ವಕವಾಗಿಯೂ ಕೂಡ ರಾಜೀನಾಮೆಯನ್ನ ಪಡ್ಕೊಳ್ಳಿಲ್ಲ. ಅವ್ರು ಬೇಡ ರೀ, ಅವ್ರನ್ನ ಕಿತ್ತಾಕಿ ಅನ್ನುವ ರೀತಿಯಲ್ಲೇ ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ಕಿತ್ತಾಕಲಾಗಿತ್ತು. ಸೊ ಈಗ ಮತ್ತೊಮ್ಮೆ ಬೇಡಿಕೆ ಇಡ್ತಾ ಇದ್ದಾರೆ ರಾಜಣ್ಣ ಅವರು, ನನ್ನನ್ನು ಮತ್ತೊಮ್ಮೆ ಸಂಪುಟಕ್ಕೆ ಸೇರಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ಹೇಳಿ ಅನ್ನುವಂಥದ್ದು. ಸೊ ಹೀಗಾಗಿ ಎಷ್ಟು ಮಟ್ಟಿಗೆ ಅವರನ್ನು ತಗೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಬಿಕಾಸ್ ಹೈಕಮಾಂಡ್ ಕಠಿಣ ನಿರ್ಧಾರ ಕೈಗೊಂಡಿದ್ದು KN ರಾಜಣ್ಣ ಅವರ ವಿಚಾರದಲ್ಲಿ. ಇನ್ನು ನಾಯಕತ್ವ ಬದಲಾವಣೆ ಹಾಗೂ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಯಾರ್ಯಾರು ಏನೇನು ಮಾತನಾಡಿದ ನೋಡೋಣ. ಇಲ್ಲಿಗೆ ಹೋಗ್ತಾ ಇರೋದು ಪ್ರಧಾನಮಂತ್ರಿಗಳಿಗೆ ಭೇಟಿಯಾಗಕ್ಕೆ. ಏನ್ರಿ ಕ್ಯಾಬಿನೆಟ್ ರೀಶಫಲ್ ಆಗಲಿ, ಈ ವಿಚಾರಗಳೆಲ್ಲನೂ ಕೂಡ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ACC ಅಧ್ಯಕ್ಷರು ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಮುಖ್ಯಮಂತ್ರಿಗಳು ಮತ್ತು KPCC ಅಧ್ಯಕ್ಷರು, ನಮ್ಮ ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು, ಇವೆಲ್ಲರೂ ಕೂಡ ನಿರ್ಣಯ ಮಾಡ್ತಾರೆ. ಏನೇ ಇದ್ರೂ ಕೂಡ ನನಗೆ ಗೊತ್ತಿಲ್ಲ. ನನಗೆ ಹೈಕಮಾಂಡ್ ಇವತ್ತಿನ ದಿವಸ ಈ ಎಲ್ಲ ವಿಚಾರಗಳು ಅಪ್ರಸ್ತುತ. ಈಗ ಪ್ರಧಾನಮಂತ್ರಿಗಳಿಗೆ ಭೇಟಿಯಾಗಿ ಹೋಗ್ತಾ ಇದ್ದಾರೆ. ಉಳಿದೆಲ್ಲ ವಿಚಾರ ದಿಲ್ಲಿಗೆ ಮುಖ್ಯಮಂತ್ರಿಗಳ ಜೊತೆ ಹೋಗ್ತಾ ಇರೋದು ಮೇಲಾಗಿ ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನ ಚರ್ಚೆ ಮಾಡಕ್ಕೆ, ರೈತ ಸಮಸ್ಯೆ, ಆಮೇಲೆ ಇತರ ರಾಜ್ಯ ಸಮಸ್ಯೆಗಳನ್ನು ಸಂಬಂಧಪಟ್ಟರ ಜೊತೆಗೆ ಚರ್ಚೆ ಮಾಡಬೇಕು ಅಂತ ಇದ್ದಾರೆ. ಅದನ್ನು ಬಿಟ್ಟು ಉಳಿದದೆಲ್ಲ ಹೈಕಮಾಂಡ್ಗೆ ಮುಖ್ಯಮಂತ್ರಿಗಳಿಗೆ ಬಿಟ್ಟಿರೋ ವಿಚಾರ. ಸಂಪುಟ ಪುನರ್ರಚನೆ ಆಗಬೇಕು, ಹೌದಾ? ಆಗ ಖಾತೆಗಳು ಬದಲಾವಣೆ ಆಗ್ತವೆ ಅನ್ನೋ ಸಂದರ್ಭ ಬರಬೇಕು. ಬಂದಾಗ ನನಗೇನಾದರೂ ಪೊಲೀಸ್ ಇಲಾಖೆ ಮೇಲೆ ಕೋಪ ಇದ್ದರೆ ಅಥವಾ ಇಷ್ಟ ಇಲ್ಲದೆ ಇದ್ದರೆ ಕೇಳಬೇಕು. ಇವ್ಯಾವೂ ನಡೆದಿಲ್ಲಲ್ಲ, ಇದ್ಯಾವೂ ನಡೆದಿಲ್ಲ, ಇದ್ಯಾವುದೂ ನಡೆದಿಲ್ಲ. ಸಂಪುಟ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಒಂದು ಕಡೆ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂಥದ್ದು ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅದಕ್ಕೆ ಹೈಕಮಾಂಡಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಇವತ್ತೇ ಸಿದ್ದರಾಮಯ್ಯನವರು ಹೋಗ್ತಾ ಇರುವಂಥ ಅದ್ರ ಬಗ್ಗೆ ಅವರಲ್ಲೇ ಹೋಗಿ ಡಿಸೈಡ್ ಮಾಡ್ಕೊಂಡ್ಬಂದ್ಬಿಡ್ತಾರೆ ಅಂತ. ಇದು ಆಫ್ಟರ್ ಅಧಿವೇಶನ ಆಗುತ್ತಾ ಅಥವಾ ಅದಕ್ಕೂ ಬಿಫೋರೇ ಆಗುವಂತ ಚಾನ್ಸಸ್ ಬಗ್ಗೆ ಏನೇನೆಲ್ಲ ಮಾಹಿತಿ ಸಿಗ್ತಾ ಇದೆ? ಪೃಥ್ವಿರಾಜ್, ಈಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಚಳಿಗಾಲದ ಅಧಿವೇಶನದ ಮುಂಚಿತವಾಗಿಯೇ ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಮನಸ್ಸನ್ನು ಮಾಡಿದ್ದಾರೆ ಅನ್ನೋದು. ಯಾಕಂದ್ರೆ ಒಂದು ಕಡೆ ನಾಯಕತ್ವದ ಬದಲಾವಣೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಅಂತ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಸಂಪುಟ ಪುನರ್ರಚನೆ ಮಾಡಿ ತಮ್ಮ ಕುರ್ಚಿಯನ್ನು ಸೇಫ್ ಮಾಡುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಪ್ಲಾನ್ ಅನ್ನು ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿಯೇ ಈಗಾಗಲೇ ಸಂಪುಟಕ್ಕೆ ಯಾರೆಲ್ಲ ಸೇರಿಸಬೇಕು, ಯಾರೆಲ್ಲ ಕೈ ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಮುಖ್ಯಮಂತ್ರಿಗಳು ಪೂರ್ವ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ.
ಇದ್ದಾರೆ. ಅದರೊಂದಿಗೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ಹೋಗಿರುವಂಥದ್ದು. ಮಧ್ಯಾಹ್ನ ಅಥವಾ ಸಂಜೆ ಎಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡೋದ್ರ ಮುಖಾಂತರವಾಗಿ ಅಲ್ಲಿ ಸಂಪುಟಕ್ಕೆ ಯಾರನ್ನ ಸೇರಿಸ್ಕೊಳ್ಬೇಕು, ಯಾರನ್ನ ಕೈ ಬಿಡಬೇಕು, ಮತ್ತೆ ಮುಖ್ಯಮಂತ್ರಿಗಳು ಯಾರನ್ನೆಲ್ಲ ಹೆಸರುಗಳನ್ನ ಸೇರಿಸುವಂತ ನಿಟ್ಟಿನಲ್ಲಿ ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಆ ಪಟ್ಟಿಯಲ್ಲಿ ಯಾರನ್ನ ಹೆಸರನ್ನ ಕೈ ಬಿಡಬೇಕು ಮತ್ತೆ ಯಾರನ್ನ ಸೇರಿಸ್ಕೊಳ್ಬೇಕು ನಿಟ್ಟಿನಲ್ಲಿ ಕೂಡ ಖರ್ಗೆ ಅವರ ಜೊತೆ ಚರ್ಚೆ ಮಾಡೋದ್ರ ಮುಖಾಂತರವಾಗಿ ಅಂತಿಮವಾಗಿ ಪಟ್ಟಿ ಸಿದ್ಧಪಡಿಸಿಕೊಂಡೆ ಅಂತಿಮವಾಗಿ ರಾಹುಲ್ ಗಾಂಧಿ ಅವರಿಂದ ಒಪ್ಪಿಗೆಯನ್ನು ತೆಗೆದುಕೊಂಡೆ ಅವರು ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಅನ್ನೊಂದು ಆಪ್ತ ಮೂಲಗಳಿಂದ ಅವರ ಆಪ್ತ ವಲಯಗಳಿಂದ ಕೂಡ ಕೇಳಿ ಬರ್ತಾ ಇರುವಂತದ್ದು. ಇದರ ನಡುವೆ ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ಒಂದಷ್ಟು ಜನ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ಈಗಾಗಲೇ ಭೇಟಿ ಮಾಡಿ ಒತ್ತಡವನ್ನು ಹಾಕಿದ್ದಾರೆ. ಆಳಂದ ಶಾಸಕರಾಗಿರ್ತಕ್ಕಂಥ ಬಿ ಆರ್ ಪಾಟೀಲ್ ಆಗಿರ್ಬೋದು, ಅದಕ್ಕೆ ಮಾಜಿ ಸಚಿವರಾಗಿರ್ತಕ್ಕಂಥ ಕೆ ಎನ್ ರಾಜಣ್ಣ ಆಗಿರ್ಬೋದು, ವಿಜಯಾನಂದ ಕಾಶ್ಯಪ್ನವರಾಗಿರ್ಬೋದು, ಹೀಗೆ ಒಂದಷ್ಟು ಜನ ಸಚಿವ ಸ್ಥಾನದ ಆಕಾಂಕ್ಷಿಗಳೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಒತ್ತಡವನ್ನು ಹಾಕ್ತಾ ಇರುವಂತದ್ದು. ಈ ಬಾರಿಯ ಸಂಪುಟ ಪುನರಚನೆ ಆದ ಸಂದರ್ಭದಲ್ಲಿ ತಮಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು. ವಿಶೇಷವಾಗಿ ಕೆ ಎನ್ ರಾಜಣ್ಣ ಅವರು ಸಂಪುಟದಿಂದ ವಜಾಗೊಂಡಂತವರು ಈಗ ಮತ್ತೆ ಮಂತ್ರಿಮಂಡಲಕ್ಕೆ ಸೇರ್ಕೊಂಡೆ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಮನಸ್ಸನ್ನ ಮಾಡಿದ್ದಾರೆ. ಇಲ್ಲ ಒಂದ್ ಕಡೆ ತಮ್ಮ ಆಪ್ತ ಗೆಳೆಯನ ಪರವಾಗಿ ಮುಖ್ಯಮಂತ್ರಿಗಳು ವಕಾಲತ್ತನ್ನು ಹೈಕಮಾಂಡ್ ಮಟ್ಟದಲ್ಲಿ ವಹಿಸ್ತಾರ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ ಆಗಿರುವಂಥದ್ದು. ಯಾಕಂದ್ರೆ ಕೆ ಎನ್ ರಾಜಣ್ಣ ಅವರ ವಿಚಾರದಿಂದನೇ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಅನ್ನುವಂಥ ಚರ್ಚೆ ಶುರುವಾಗಿರುವಂಥದ್ದು. ಅವರ ವಿರೋಧಿ ಬಣ ಕೂಡ ದೊಡ್ಡ ಮಟ್ಟದಲ್ಲಿ ಕಾರ್ಯತಂತ್ರವನ್ನು ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಅವರ ಪರವಾಗಿ ಧ್ವನಿ ಎತ್ತೋದ್ರ ಮುಖಾಂತರವಾಗಿ ಮತ್ತೆ ಸಂಪುಟ ಸೇರ್ಪಡೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಯಾವ ರೀತಿಯಾದಂತಹ ಕಾರ್ಯತಂತ್ರವನ್ನು ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅದ್ರ ಜೊತೆಗೆ ಈಗಾಗಲೇ ಒಂದಷ್ಟು ಜನ ಮಂತ್ರಿ ಸ್ಥಾನದಲ್ಲಿರ್ತಕ್ಕಂಥವರು ಮಂತ್ರಿ ಸ್ಥಾನ ಹೋಗುತ್ತೆ ಅನ್ನೋ ಒಂದು ಆತಂಕದಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದ್ರ ಮುಖಾಂತರವಾಗಿ ಯಾವುದೇ ಕಾರಣಕ್ಕೂ ಕೂಡ ನಮ್ಮನ್ನ ಮಂತ್ರಿ ಮಂಡಲದಿಂದ ಕೈ ಬಿಡಬೇಡಿ ಅನ್ನೋ ಒಂದು ಸಂದೇಶವನ್ನು ಕೂಡ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ. ಮತ್ತೆ ಹೈಕಮಾಂಡ್ ನಲ್ಲೂ ಕೂಡ ತಮ್ಮದೇ ಆದಂತಹ ಕಾರ್ಯತಂತ್ರದ ಮುಖಾಂತರವಾಗಿ ಮಂತ್ರಿ ಸ್ಥಾನವನ್ನು ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಕಾರ್ಯತಂತ್ರವನ್ನು ಮಾಡ್ತಿರುವಂತದ್ದು. ಈಗಾಗಲೇ ಬೋಸರಾಜ್ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಎಲ್ಲೊಂದ್ ಕಡೆ ಅವ್ರನ್ನ ಸಂಪುಟದಿಂದ ಕೈ ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ನಡೀತಿದೆ. ಆದ್ರೆ ಇದು ಎಷ್ಟು ಮಟ್ಟಿಗೆ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ ಅಂತ ಕೂಡ ನೋಡ್ಬೇಕಾಗತ್ತೆ. ಹೀಗಾಗಿ ಸಂಪುಟದಿಂದ ಯಾವುದೇ ಕಾರಣಕ್ಕೂ ಕೂಡ ಹೊರಬರದೇ ಇರುವಂತ ನಿಟ್ಟಿನಲ್ಲಿ ಸಂಪುಟದಲ್ಲೇ ಮುಂದುವರಿಬೇಕಂತ ನಿಟ್ಟಿನಲ್ಲೂ ಕೂಡ ಮುಖ್ಯಮಂತ್ರಿಗಳು ಒತ್ತಡ ಹಾಕುವಂತ ನಿಟ್ಟಿನಲ್ಲೂ ಕೂಡ ಮುಂದಾಗಿದ್ದಾರೆ. ಎಲ್ಲದ್ರ ಬಗ್ಗೆ ಈಗ ಮುಖ್ಯಮಂತ್ರಿಗಳು ಅವಲೋಕನ ಮಾಡಿ ಖರ್ಗೆ ಅವ್ರ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ಒಂದು ಸ್ಪಷ್ಟವಾದಂತಹ ನಿಲುವನ್ನು ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಬಹುಶಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವ ರೀತಿಯಾದ ನಿಲುವನ್ನು ತೆಗೆದುಕೊಳ್ತಾರೆ ಅದರ ಆಧಾರದ ಮೇಲೆ ರಾಜ್ಯದಲ್ಲಿ ಸಂಪುಟ ಪುನರಚನೆ ಅನ್ನೋ ಒಂದು ವಿಚಾರ ನಿರ್ಧಾರ ಆಗುತ್ತೆ ಅನ್ನೋದ್ರ ಕೂಡ ಹೇಳಲಾಗ್ತಾ ಇದೆ. ಯಾಕಂದ್ರೆ ಒಂದ್ ಕಡೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಕೂಡ ಬೇರೆ ಬೇರೆ ರೀತಿಯಿಂದ ಕಾರ್ಯತಂತ್ರವನ್ನ ರೂಪಿಸಿರ್ತಕ್ಕಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಸಂಪುಟ ಪುನರಚನೆಗೆ ಅವಕಾಶ ಮಾಡಿಕೊಡ್ತಾರ. ಅವಕಾಶ ಮಾಡಿಕೊಟ್ಟದೇ ಆದಲ್ಲಿ ಬೆಳಗಾವಿಯ ಚಳಿಗಾಲದ ಅಧಿವೇಶನದ ಮುಂಚಿತವಾಗಿಯೇ ಸಂಪುಟ ಪುನರಚನೆ ಮಾಡಬಹುದು ಅನ್ನೋ ಒಂದು ವಿಚಾರ ಈಗ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಈಗ ದಟ್ಟವಾಗಿ ಕೇಳಿ ಬರ್ತಿರುವಂತದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.